ಸರಿ, ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್. ಯಾರೋ ಆ ಥರ ಹಾಕಿದ್ರು. ಹಾ, ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನು ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನನ್ಗೆ ಅನ್ಸುತ್ತೆ. ಇಟ್ಸ್ ಲೈಕ್ ಫೇರ್ ಇನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ಗೆ ನಾನು ಹೊಣೆ ಅಲ್ಲ. ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ, ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ. ನಾನು ಹೇಳಿಲ್ವಾ, ಸಿನಿಮಾಗೆ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವುದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು, ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದಕ್ಕೆ ನಾನು ಮಾಡೋದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ಡಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದ್ರೆ, ಸಿನಿಮಾ ಗಿಮಿಕ್ ಆಗಿದ್ರೆ, ಅಯ್ಯೋ ನನ್ನ ಕೈಕಾಲು ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟು, ದಯವಿಟ್ಟು ಸಿನಿಮಾಗೆ ಬನ್ನಿ, ನಿಮ್ ಬಿಟ್ಟು ನಾನು ಆ ಥರ ಏನಾದರೂ ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ, ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರೂ ಪ್ಯಾನಿಕ್ ಆಗಬೇಡಿ. ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ಮ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು.